ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಮೀನ ರಾಶಿಯವರಿಗೆ ಆಗಿರುತ್ತೆ. ಸೊ 2025 ಯಾವ ರೀತಿ ಮೀನ ರಾಶಿಯವರಿಗೆ ಯಾವ ರೀತಿ ಇದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ಈ ಒಂದು ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಕೂಡ ಬರ್ತಾ ಹೋಗುತ್ತೆ. ಸೊ 2025 ಮೀನ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ, ಏನೆಲ್ಲ ಪಾಸ್ಟ್ ಇತ್ತು, ಪ್ರೆಸೆಂಟ್ ಏನಿದೆ ಎಲ್ಲದನ್ನು ಯೋಚನೆ ಮಾಡಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. 7 ಆಫ್ ಕಪ್ಸ್, ದಿ ಟೆಂಪರೆನ್ಸ್, 4 ಆಫ್ ಕಪ್ಸ್, ಗುಡ್, 9 ಆಫ್ ಪೆಂಟಿಕಲ್ಸ್ and the hermit. ಓಕೆ, ಸಾಕಷ್ಟು ಅಪಾರ್ಚುನಿಟೀಸ್ ಆಲ್ರೆಡಿ ಬಂದಿದೆ 2024ರಲ್ಲಿ ಅಂತೇಳ್ಬಿಟ್ಟು ತೋರಿಸ್ತಾ ಇದೆ ಮೀನ ರಾಶಿಯವ್ರಿಗೆ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದೆಲ್ಲ ನಿಮಗೆ ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ನೋಡ್ತಾ ಹೋಗಿ. ಸೊ ಓಪನ್ ಮೈಂಡೆಡ್ ಆಗಿರಿ. ನಾನು ಹೇಳುವಂತಹ ಎಲ್ಲ ಮೆಸೇಜಸ್ಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂಡಿಸಿಷನ್, ಬ್ರೋಕನ್ ಹಾರ್ಟ್, ಅಗೇನ್ ಬ್ರೋಕನ್ ಹಾರ್ಟ್ ಬಂದಿದೆ, ಆ್ಯಂಡ್ ದಿ ವರ್ಲ್ಡ್ ಕಾರ್ಡ್, ವೆರಿ ಸೂಪರ್ ಕಾರ್ಡ್. ಎರಡು ಸಾವಿರದ 25ರಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಮೀನ ರಾಶಿಯವರಿಗೆ. ಸೊ ಹಿಲ್ಸ್, ತುಂಬ ಕಷ್ಟಪಟ್ಟಿದ್ದೀರಾ, ಮೋಸ ಹೋಗಿದ್ದೀರಾ, ಫ್ರೆಂಡ್ಸ್ ಕಡೆಯಿಂದ ಮೋಸ ಹೋಗಿರುವಂಥದ್ದು ಕಾಣಿಸ್ತಾ ಇದೆ, ಮಗು ಜನನ ಆಗಿರೋದು ಕಾಣಿಸ್ತಾ ಇದೆ, ಹ್ಯಾಪಿನೆಸ್, ವೆರಿ ಗುಡ್ ಹ್ಯಾಪಿನೆಸ್. ಓಕೆ ಓಕೆ ಓಕೆ, ವೆರಿ ಗುಡ್. ಬ್ರೂಮ್ ಬಂದಿದೆ, ಹೊಸ ಮನೆಗೆ ಬ್ರೂಮ್ ಬಂದಿದೆ, ಹೊಸ ಮನೆಗೆ ಹೋಗೋದಂತೂ ಗ್ಯಾರಂಟಿ 2025ರಲ್ಲಿ. ಸೊ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಇದೆ ನೋಡೋಣ ಮೀನ ರಾಶಿಯವ್ರಿಗೆ. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್, ಗೈಡೆನ್ಸ್ ಕೊಡಿ 2025ರಲ್ಲಿ ಮೀನ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಓಕೆ, ರೊಮ್ಯಾನ್ಸ್, ವೆರಿ ಗುಡ್ ಕಾರ್ಡ್. ಓಕೆ, ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತೂ ಆಗಿದೆ. ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಆ ಒಂದು ರಿಲೇಷನ್ಶಿಪ್ಪಲ್ಲಾದರೂ ಆಗಿರ್ಬೋದು, ಟ್ರಾನ್ಸ್ಫಾರ್ಮೇಷನ್ ಅಂತೂ ಕಾಣಿಸ್ತಾ ಇದೆ. ಅಚಾನಕ್ಕಾಗಿ ಬೇರೆ ಕಡೆ ಹೋಗಿ ಜಾಬ್ ಮಾಡಿರ್ಬೋದು ಅಥವಾ ಮನೆ ಚೇಂಜ್ ಆಗಿರೋದು ಕೂಡ 2024ರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತೂ ಕಾಣಿಸ್ತಾ ಇದೆ. ಆ್ಯಂಡ್ ತಾಳ್ಮೆಯಿಂದ ನೀವು ಕೆಲವೊಂದು ಸಿಚುವೇಶನ್ನ ತಾಳ್ಮೆಯಿಂದ ಏನಂತಾರೆ ಅದಕ್ಕೆ, ತಾಳ್ಮೆಯಿಂದ ನೀವು ನಡ್ಕೊಂಡು ಹೋಗಿದ್ದೀರಾ ಅಂತ ಅನ್ಬೋದು. ತಾಳ್ಮೆ ನಿಮ್ಮಲ್ಲಿ ಇದೆ ಆ್ಯಂಡ್ ಬ್ಯಾಲೆನ್ಸ್ ಆಗಿ ಇದ್ದೀರಾ ಮೀನ ರಾಶಿಯವರು, ತುಂಬ ಬ್ಯಾಲೆನ್ಸ್ ಆಗಿ ಇದ್ದೀರಾ. ಕೆಲವೊಂದು ಸರಿ ಡಿಸಿಷನ್ ಮಾಡೋಕ್ಕಾಗದೇ ಇರ್ಬೋದು, ಡಿಸಿಷನ್ ಸರಿ ಯಾವುದು ತಪ್ಪು ಯಾವುದು ಅಂತ ಮಾಡೋಕ್ಕಾಗದೇ ಇರ್ಬೋದು. ಕೆಲವೊಬ್ಬರಿಗೆ ಮೋಸ ಆಗಿರುವಂಥದ್ದು ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ, ಅಂದರೆ ಹುಡುಗಿ ಕೈಕೊಟ್ಟೋಗಿರೋದು ಅಥವಾ ಹುಡುಗ ಕೈಕೊಟ್ಟೋಗಿರೋದು, ಎಂಗೇಜ್ಮೆಂಟ್ ಬ್ರೇಕ್ ಆಗಿರೋದು ಇತ್ತೀಚಿನ ದಿನಗಳಲ್ಲಿ. ಇದು ಲಾಸ್ಟ್ ಆಗಸ್ಟ್ ಆದಮೇಲೆ ಒಂದು ಆಗಿರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ತುಂಬ ಒಂದು ಇಶ್ಯೂಸ್ ಕಾಣಿಸ್ತಾ ಇದೆ. ಆ್ಯಂಡ್ ಫ್ರೆಂಡ್ ಕಡೆಯಿಂದ ನಿಮಗೆ ಗೊತ್ತಾಗಿದೆ ಇವಾಗ ಯಾರು ರಿಯಲ್ ಫ್ರೆಂಡು ಅಂತ ಹೇಳಿಬಿಟ್ಟು. ಸೊ ರಿಯಲ್ ಫ್ರೆಂಡ್ ಯಾರು, ಫೇಕ್ ಫ್ರೆಂಡ್ ಯಾರು ಅಂತೇಳ್ಬಿಟ್ಟು ಇವಾಗ ಗೊತ್ತಾಗ್ತಾ ಇದೆ.
ಟೂ ಫೇಸ್ಡ್ ಫ್ರೆಂಡ್ ನಿಮ್ಮ ಒಂದು ಲೈಫಲ್ಲಿ ಇದ್ದರು. ಸೊ ಇವಾಗ ಅವರ ಒಂದು ಮುಖ, ಅವ್ರದ್ದೊಂದು ಮುಖ ಅಂತ ಹೇಳ್ತೀವಲ್ಲ, ಎರಡು ಮುಖ ಅದು ಅಂತ ಹೇಳ್ಬಿಟ್ಟು, ಹಾಗೆ ನಿಮಗೆ ಗೊತ್ತಾಗುತ್ತೆ ಅಥವಾ ಗೊತ್ತಾಗಿರಬಹುದು ಆಲ್ರೆಡಿ, ಅಥವಾ ಮುಂದೆ ಗೊತ್ತಾಗುತ್ತೆ. ಅದೇ ಒಂದು ದಾರಿಯಲ್ಲಿ ಬಂದು ನಿಲ್ಲುತ್ತೆ, ನಿಮಗೆ ಗೊತ್ತಾಗುತ್ತೆ ಇವರು ಎರಡು ಮುಖದವರು, ಟೂ ಫೇಸ್ಡ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ನಿಮ್ಮ ಮುಂದೆ ಒಂದಿರ್ತಾರೆ, ನಿಮ್ಮ ಹಿಂದೆ ಬೇರೆ ಥರದ ಭಾವನೆಗಳು ಇರುತ್ತೆ. ಆ್ಯಂಡ್ ಅವರು ಕೆಲವೊಬ್ಬರು ಫ್ರೆಂಡ್ಸ್ಗಳು, ಇದು ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು ಫ್ರೆಂಡ್ಸ್ ಟೂ ಫೇಸ್ಡ್ ಫ್ರೆಂಡ್ಸ್ ಆಗಿರ್ತಾರೆ. ನಿಮ್ಮಲ್ಲಿ ಬರೀ ಏನಾದರೂ ಸಿಗುತ್ತಾ, ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ, ಏನಾದರೂ ಲಾಭ ಇದೆನಾ, ಅಂತಹ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಇದ್ದಾರೆ. ಅದು ಗೊತ್ತಾಗಿದ್ರೂ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ, ಅಥವಾ ಮುಂದೆ ಅದು ಬೆಳಕಿಗೆ ಬರುವಂಥದ್ದು. ಆ್ಯಂಡ್ ಮಗು ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ನೀವು ಕೂಡ ಒಂದು ಜರ್ನಿ ಮಾಡಿದ್ದೀರಾ, ಒಂದು ಆಲ್ರೆಡಿ 2024ರಲ್ಲಿ ವಿದೇಶಕ್ಕೆ ಹೋಗಿ ಬಂದಿರೋದು ಕೂಡ ಕಾಣಿಸ್ತಾ ಇದೆ. ಜರ್ನಿ ಅಂತೂ ಮಾಡ್ತಾ ಇದ್ದೀರಾ, ಮುಂದೆನೂ ಕೂಡ ಜರ್ನಿಯ ಒಂದು ಇನ್ನೂ ಕೂಡ ಪಾರ್ಟ್ ಇದೆ, ಜರ್ನಿ ಮಾಡುವಂಥದ್ದು ಕೂಡ ಪಾರ್ಟ್ ಇದೆ ಇನ್ನೂ ಕೂಡ. ಆ್ಯಂಡ್ ಏನೇ ಕಷ್ಟ ಇದ್ದರೂ ಕೂಡ ಅದರಿಂದ ಒಂದು ಲೈಟ್ ಸಿಗುವಂಥದ್ದು, ಒಂದು ದಾರಿದೀಪ ಆಗುವಂಥದ್ದು ಅದನ್ನು ಕೂಡ ಸಾಲ್ವ್ ಆಗ್ತಾ ಇದೆ. ಬಟ್ ಈಗಿನ ಒಂದು ಪರಿಸ್ಥಿತಿ ಯಾಕೋ ಒಂದು ಅಯ್ಯೋ ಹಿಂಗಾಯ್ತಲ್ಲ, ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕೂತಿರೋ ಥರ ಕಾಣಿಸ್ತಾ ಇದೆ. 4 ಆಫ್ ಕಪ್ಸ್ ಹೇಳ್ತಾ ಇರೋದು ಎಲ್ಲ ಇದ್ರೂ ಕೂಡ ಬೇರೆ ಕಡೆ ನೋಡುವಂಥದ್ದು, ನಿಮಗೆ ಅದರಲ್ಲಿ ಸ್ಯಾಟಿಸ್ಫೈ ಇಲ್ಲ, ಆ ರೀತಿ ಒಂದು ಭಾವನೆಯಿಂದ ನೀವು ಇದ್ದೀರ. ಆ್ಯಂಡ್ ಇಲ್ಯೂಷನ್ಗೆ ಕ್ರಿಯೇಟ್ ಆಗಿದೆ, ಯಾವುದು ಸರಿ ಯಾವುದು ತಪ್ಪು ಸಜೆಷನ್ ಕೊಡೋದು. ಆ್ಯಂಡ್ ತುಂಬ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಆ್ಯಂಗರ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಯಾರೋ ಒಬ್ಬರು ನಿಮಗೆ ಹೆಲ್ಪಿಗೂ ಕೂಡ ಬರ್ತಾ ಇದ್ದಾರೆ. ಪ್ರೆಸೆಂಟ್ ಇದರಲ್ಲಿ ಯಾರೋ ಒಬ್ಬರು ಹೆಲ್ಪಿಗೆ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ, ಅಥವಾ ಬಂದಿರಬಹುದು ಕೂಡ. ಡಿಸೆಂಬರಲ್ಲಿ ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೋಚಾರ ಆಗ್ತಾ ಇದೆ. ಆ್ಯಂಡ್ ಮುಂದಿನ ದಿನಗಳಲ್ಲೂ ಕೂಡ ಫಾರಿನ್ ರಿಲೇಟೆಡ್ ಆಗಿ ಜರ್ನಿ ಮಾಡುವಂಥದ್ದು, ಕೆಲಸದಲ್ಲಿ ಹೋಗಿ ಜರ್ನಿ ಮಾಡ್ತಿರೋ ಅಥವಾ ಫ್ಯಾಮಿಲಿ ಟ್ರಿಪ್ ಮಾಡ್ತಿರೋ, ಒಟ್ಟಂತೂ ಪ್ರಪಂಚವನ್ನು ಸುತ್ತೋದಂತೂ ಗ್ಯಾರಂಟಿ. 2025ರಲ್ಲಿ ಒಂದು ಸತಿನಾದರೂ ವಿದೇಶಕ್ಕೆ ಹೋಗಿ ಅಲ್ಲಿರುವಂತಹ ಒಂದು ವಿಸಿಟನ್ನು ಮಾಡಿ, ಪ್ರದೇಶಕ್ಕೆ ವಿಸಿಟನ್ನು ಮಾಡಿ ಬರುವಂಥದ್ದು ಆಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಹಳ್ಳಿಯಲ್ಲಿ ಇದ್ದವರು ಸಿಟಿಯಲ್ಲಿ ಬಂದು ಜೀವನ ಮಾಡುವಂಥದ್ದು ಕೂಡ ಆಗುತ್ತೆ. ಸಿಟಿ ಇರುವಂಥವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದು. ಇಲ್ಲಿ ವಿದೇಶ ಅಂತಂದರೆ ಬರೀ ನಾವು ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡು, ಮಲೇಷಿಯಾ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ. ನಿಮ್ಮ ಒಂದು ಏನೇ ಒಂದು ಪ್ರದೇಶದಲ್ಲಿ ಏನಿರ್ತೀರೋ ಆ ಪ್ರದೇಶದ ಇನ್ನೂ ಉತ್ತಮವಾದ ಪ್ರದೇಶಕ್ಕೆ ನೀವು ಜರ್ನಿಯನ್ನು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಹ್ಯಾಪಿನೆಸ್ ಡೆಫಿನೆಟ್ಲಿ 2025 ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ 2025ರಲ್ಲಿ ನಿಮಗೆ ಅನಿಸುತ್ತೆ, ನಾನು ಮುಂದೆ ಹೇಗಿರುತ್ತೆ ಅಂತ ಅಂದರೆ, ನಿಮ್ಮ ಒಂದು 2025 ಹೇಗಿರುತ್ತೆ ಅಂದರೆ, ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀರಾ, ಬೇರೆಯವ್ರಿಗೆ ಎಲ್ಲದನ್ನು ಕೂಡ ಒಂದು ಹೆಲ್ಪ್ ಮಾಡುವಂಥದ್ದು, ಅವರನ್ನ ಗ್ರೋತ್ ಮಾಡುವಂಥದ್ದು ನಿಮ್ಮ ಒಂದು ಕ್ಯಾರೆಕ್ಟರ್ ಆದರೂ ಆಗಬಹುದು ಮೀನ ರಾಶಿಯಲ್ಲಿ. ಬಟ್ ಆದರೆ ನಿಮ್ಮನ್ನು ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಫ್ಯಾಮಿಲಿಗೆ ನೀವು ಒಂದು ಟೈಮ್ ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲೇ ಫೈನಾನ್ಷಿಯಲ್ ಸಿಚುವೇಶನನ್ನು ನೀವು ನಿಭಾಯಿಸೋದಾಗಿದ್ರೂ ಆಗಿರಬಹುದು. ಅದನ್ನು ನೀವು ಮರೆತು ಬೇರೆಯವ್ರಿಗೆ, ಅಂದರೆ ನೀವು ವಿತೌಟ್ ಔಟ್ಸೈಡ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಅವ್ರಿಗೆ ನೀವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬಹುದು ಅಂತೇಳ್ಬಿಟ್ಟು 2025ರಲ್ಲಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇವಾಗಲೇಯಿಂದನೇ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಡಿ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ಇಲ್ಲಿ ಮೆಸೇಜಸ್ನ ಚಾನಲ್ ಮಾಡ್ತಾ ಇಲ್ಲ.
ಹೆಲ್ಪ್ ಮಾಡಿ. ಬಟ್ ಆದರೆ ನಿಮ್ಮ ಒಂದು ಯಾರು ಫಸ್ಟ್ ಸರ್ಕಲ್ ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಂಗಿ, ತಮ್ಮ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿಯನ್ನು ವಹಿಸಿ. ಅವ್ರಿಗೂ ಕೂಡ ನೀವು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಲೈಫಲ್ಲಿ ಅಂತ ಅನ್ನೋದು ನಾನು ಇಲ್ಲಿ ಚಾನಲ್ ಮಾಡ್ತಾ ಇರೋದು. ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ವೆರಿ ಗುಡ್. ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ದೀರಾ, ವೆರಿ ಗುಡ್. ಬಟ್ ಆದರೆ ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲಲ್ಲಿ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಒಂದು ಏನಂತಾರೆ ರೆಸ್ಪೆಕ್ಟ್ ಆಗಿರ್ಬೋದು, ನೀವು ಟೈಮನ್ನು ಕೊಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲಿ ಆಲ್ರೆಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನೋ ಡೌಟ್. ಬಟ್ ಆದರೆ ಟೈಮ್ನ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು 2025ರಲ್ಲಿ. ಯಾಕಂದರೆ ನಿಮಗೆ ಬೇರೆ ಬೇರೆ ಥರದಂತಹ ವ್ಯಕ್ತಿಗಳನ್ನು ಮೀಟ್ ಮಾಡ್ತೀರಾ. ತುಂಬ ಜನ 2025ರಲ್ಲಿ ವೆರಿ ಗುಡ್ ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ವರ್ಲ್ಡ್ ಕಾರ್ಡ್ ಬಂದಿದೆ, ಜರ್ನಿ ಮಾಡುವಂಥದ್ದು. ನೀವೇನೇ ಅಂದ್ಕೊಂಡಿದ್ರು ಕೂಡ ಎಸ್ ಎಸ್ ಎಸ್. ಜಾಬ್ ಸಿಗುತ್ತಾ? ಎಸ್. ಹೊಸ ಜಾಬ್, ನಾನು ಬಿಸ್ನೆಸ್ ಮಾಡಲಾ? ಎಸ್. ಮದುವೆ ಆಗುತ್ತಾ? ಎಸ್. ರಿಲೇಷನ್ಶಿಪ್ ಹೀಲ್ ಆಗುತ್ತಾ? ಎಸ್. ಎಲ್ಲದಕ್ಕೂ ಕೂಡ ಎಸ್. ಮೀನರಾಶಿ ಅವ್ರಿಗೆ 2025 ಎಲ್ಲ ಒಂದು ಧನಾತ್ಮಕವಾಗಿ ನಿಮ್ಮ ಒಂದು 2025 ಹೋಗುತ್ತೆ. ಬಟ್ ಆದರೆ ನಿಮ್ಮ ಒಂದು ಫ್ಯಾಮಿಲಿಗೆ ನೀವು ಇಂಪಾರ್ಟೆನ್ಸ್ನ ಕೊಡಿ ಅಂತ ಅನ್ನೋದು ಸಜೆಷನ್. 2025ರಲ್ಲಿ ಮನೆ ಖರೀದಿ ಆಗುವಂಥದ್ದು ಇದೆ. ಆಲ್ರೆಡಿ ಮಾಡಿದ್ದೀರಾ, ಆಲ್ರೆಡಿ ಬುಕ್ ಮಾಡಿರೋದು ಅಥವಾ ಬುಕ್ ಮಾಡಿರಬಹುದು. ನೀವು ಹೊಸ ಮನೆಗೆ ಹೋಗಬೇಕು ಅಂತ ಅಂದರೆ ಬುಕ್ ಮಾಡಿದರೂ ಕೂಡ ಮಾಡಿರ್ಬೋದು, ಅಥವಾ ಡೌನ್ ಪೇಮೆಂಟ್ ಅಂತೀವಲ್ಲ ಅದಕ್ಕೂ ಕೂಡ ಆಗಿರ್ಬೋದು. ಅಥವಾ 2025ರಲ್ಲಿ ಇವಾಗಲೇ ಪ್ಲ್ಯಾನ್ ಇದೆ, ನಾನು ನೆಕ್ಸ್ಟ್ ಇಯರ್ ನಾನು ತಗೋಬೇಕು, ಇಷ್ಟು ದಿವಸ ಅಂತೂ ಆಗಿಲ್ಲ, ನೆಕ್ಸ್ಟ್ ಇಯರ್ ನಾನು ತಗೋಬೇಕು, ಮನೆಯನ್ನು ತಗೋಬೇಕು, ಖರೀದಿ ಮಾಡಬೇಕು ಅಂತ ಅನ್ನೋ ಒಂದು ಭಾವನೆ, ಅಥವಾ ಸೈಟನ್ನು ತಗೊಳ್ಳುವಂಥದ್ದು, ಭೂಮಿಯನ್ನು ತಗೊಳ್ಳುವಂಥದ್ದು, ಕೃಷಿಯ ಭೂಮಿಯನ್ನು ತಗೊಂಡು ಅದರಲ್ಲಿ ಮುಂದುವರಿಯುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಬ್ರೇಕಪ್ ಆಗಿದೆನೋ ಖಂಡಿತವಾಗ್ಲೂ ಅದು ಆಗಿದ್ದು ಒಳ್ಳೇದೇ ಅಂತ ಅಂದ್ಕೊಂಡು ಮುಂದೆ ಬರೀರಿ. ಅಲ್ಲಿಗೆ ಸ್ಟಕ್ ಆಗಿ ನಿಲ್ಲೋದು ಬೇಡ. ಆಗಿದ್ದು ಒಳ್ಳೆಯದು. ಮುಂದೆ ಹೊಸ ಒಂದು ಕಮ್ಯುನಿಕೇಷನ್, ಹೊಸ ಒಂದು ಸೊಸೈಟಿ ನಿಮಗೆ ಸಿಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಉಪಯೋಗ ಆಗುವಂಥದ್ದು ಜಾಸ್ತಿ ಇದೆ. ಬ್ರೇಕಪ್ ಆಗಿದ್ರೂ ಆಗಿರ್ಬೋದು, ಯಾಕಂದರೆ ಬ್ರೋಕನ್ ಹಾರ್ಟ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಆಗಿದ್ರೂ ಆಗಿರ್ಬೋದು ಅಥವಾ ಆಗದೇ ಇದ್ರೂ ಇರಬಹುದು. ಓಕೆ, 2 ವೇಸಲ್ಲಿ ಇಲ್ಲಿ ನೋಡೋದಾದರೆ. ಆ್ಯಂಡ್ ಕೊನೆಯದಾಗಿ ಏಂಜಲ್ ಮೆಸೇಜ್ 2025ಕ್ಕೆ ಬಂದಿರೋದು ರೊಮ್ಯಾನ್ಸ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರ. ಆ್ಯಂಡ್ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಕೊಡುವವರಾಗಿರ್ತೀರ 2025ರಲ್ಲಿ. ಎಲ್ಲರನ್ನೂ ಕೂಡ ಆಲ್ರೆಡಿ ಕ್ಷಮಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರ. ಯಾಕೆ ಬೇಕು ಇವ್ರದ್ದೆಲ್ಲ, ನಾನು ಕ್ಷಮಿಸ್ಬಿಟ್ಟು ನಾನು ಮುಂದುವರಿಯೋಣ ಅಂತ ಹೇಳಿಬಿಟ್ಟು ಒಂದು ಮನೋಭಾವನೆ ನಿಮ್ಮದಾಗಿರಬಹುದು. ಅದಕ್ಕೋಸ್ಕರ ಈ ಕಾರ್ಡ್ ಬಂದಿರ್ಬೋದು. ಆ್ಯಂಡ್ ಮ್ಯಾರೇಜ್ ರಿಲೇಟೆಡ್ ಆಗಿ ಯಾರೆಲ್ಲ ಲವ್ ಮ್ಯಾರೇಜಲ್ಲಿ ಸಕ್ಸಸ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಎಸ್, ಬಿಕಾಸ್ ಆಫ್ ರೊಮ್ಯಾನ್ಸ್ ಅಂತ ಹೇಳ್ಬಿಟ್ಟು ಕಾರ್ಡ್ ಬಂದಿರೋದ್ರಿಂದ. ಆ್ಯಂಡ್ ಮಗು ಆಗುತ್ತೆ 2025ರಲ್ಲಿ. ಪ್ರೆಗ್ನೆನ್ಸಿ ಪಾಸಿಟಿವ್ ಆಗುವಂಥದ್ದು, ಮನೆ ಚೇಂಜ್ ಆಗುವಂಥದ್ದು, ಏನೇನೆಲ್ಲ ಅಂದ್ಕೊಂಡಿದ್ದೀರೋ ಮೀನರಾಶಿಯವ್ರಿಗೆ ಎಲ್ಲದು ಕೂಡ ಆಗುತ್ತೆ 2025. ಇಲ್ಲಿ ಮೇಯ್ನಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಟೈಮನ್ನು ಕೊಡಿ. ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ, ಲವ್ವೆಬಲ್ ಪರ್ಸನ್ಗೆ ಟೈಮನ್ನು ಕೊಡಿ. ಸೊ ದಟ್ ನೀವು ಹಣವನ್ನು ಆಕರ್ಷಿಸ್ತೀರಾ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಕೂಡ ತುಂಬ ಚೆನ್ನಾಗಿ ಮೂವ್ ಆಗ್ತೀರಾ. ಎಲ್ಲದರಲ್ಲೂ ಕೂಡ ಸಕ್ಸಸ್ಫುಲ್ ಆಗೋದಂತೂ ಗ್ಯಾರಂಟಿ. ಸೊ ಇದಾಗಿತ್ತು ಇವತ್ತಿನ ಒಂದು ಮೀನರಾಶಿಯವರಿಗೆ 2025ನೇಯ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಈ ಒಂದು ಸೀರೀಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.